ತೆಲುಗು ಚಿತ್ರರಂಗದ ಹಿರಿಯ ನಟ ಕೋಟಾ ಶ್ರೀನಿವಾಸರಾವ್ ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಇವರು ಹೈದರಾಬಾದ್ನಲ್ಲಿರ್ತಕ್ಕಂಥ ತಮ್ಮ ನಿವಾಸದಲ್ಲಿಯೇ ಇಂದು ಮುಂಜಾನೆ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಕೋಟಾ ಶ್ರೀನಿವಾಸರಾವ್ ಅವರು ಜುಲೈ 10, 1947ರಂದು ಕೃಷ್ಣಾ ಜಿಲ್ಲೆಯ ಕಂಕಿಪಡೋನಲ್ಲಿ ಜನಿಸಿದಂತಹ ಇವರು ಬಾಲ್ಯದಲ್ಲಿಯೇ ತಂದೆಯಂತೆ ವೈದ್ಯನಾಗಬೇಕು ಅಂತ ಹೇಳಿ ಬಯಸಿದ್ರಂತೆ. ಆದರೆ ಶಾಲಾ ದಿನಗಳಲ್ಲಿ ನಾಟಕಗಳಿಗೆ ಕಾಲಿಟ್ಟಿದ್ರಿಂದ ನಟನೆಯ ಬಗ್ಗೆ ಆಸಕ್ತಿ ಬೆಳೆದು ಕೆಲ ನಾಟಕಗಳನ್ನು ಕೂಡ ಮಾಡ್ತಾ ಇದ್ರಂತೆ. ಇನ್ನು ಪದವಿ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಪಡೆದು ನಟನೆಯನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ರಂಗಭೂಮಿಯಲ್ಲಿ ಸೇರಿಕೊಂಡ್ರಂತೆ. ತದನಂತರ 1978ರಲ್ಲಿ ಪ್ರಾಣಂ ಖರೀದು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಇವರು ತಮಿಳು, ಹಿಂದಿ ಮತ್ತು ಕನ್ನಡ, ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇಲ್ಲಿವರೆಗೂ ಕೂಡ 750ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಸಿನಿಮಾಗಳಾದಂಥ ನಮ್ಮ ಬಸವ, ರಕ್ತ ಕಣ್ಣೀರು, ಕಬ್ಜಾ, ಶ್ರೀಮತಿ, ನಮ್ಮಣ್ಣ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಇನ್ನು ಶ್ರೀನಿವಾಸರಾವ್ ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗನಿದ್ರು. ಆದರೆ ಮಗನಿಗೆ ಚಿತ್ರರಂಗಕ್ಕೆ ಪ್ರವೇಶಿಸುವಂತಹ ಹಂತದಲ್ಲಿದ್ದಾಗ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಇನ್ನು ಮಗನ ಅಕಾಲಿಕ ಮರಣದಿಂದ ಶ್ರೀನಿವಾಸರಾವ್ ತೀವ್ರ ಆಘಾತಕ್ಕೂ ಕೂಡ ಒಳಗಾಗಿದ್ರು. ಇನ್ನು 4 ದಶಕಗಳ ಕಾಲ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸಿದಂತಹ ಇವರು ತಮ್ಮ ವಿಶಿಷ್ಟ ಪಾತ್ರಗಳ ಮೂಲಕ ಜನರನ್ನ ರಂಜಿಸೋದಲ್ಲದೆ ರಾಜಕೀಯಕ್ಕೂ ಕೂಡ ಪ್ರವೇಶಿಸಿ ಯಶಸ್ಸನ್ನ ಕಂಡಿದ್ರು. 1999ರಿಂದ 2004ರವರೆಗೆ ವಿಜಯವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದ್ರು. ಇನ್ನು ಹಿರಿಯ ನಟನ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದಂತೆ ಟಾಲಿವುಡ್ನ ನಟ ನಟಿಯರು ಕಂಬನಿ ಮಿಡಿದಿದ್ದಾರೆ.